ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ಭಾರತ ಸುರಕ್ಷಿತವಾಗಿದೆ. ನಾವು ಇಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೇವೆ. ಮುಖ್ಯವಾಗಿ ಶೈಕ್ಷಣಿಕ ಹಕ್ಕಿದೆ. ಹೆಣ್ಣು ಮಕ್ಕಳಿಗೂ ಕೂಡ ಶಿಕ್ಷಣ ಪಡೆಯುವ ಮತ್ತು ಉದ್ಯೋಗ ಮಾಡುವ ಸ್ವಾತಂತ್ರ್ಯವಿದೆ. ಇವೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ಯೋಚಿಸಿದಾಗ ಅನಿಸಿತು, ಭಾರತವೂ ಸಹ ಒಂದು ಕಾಲದಲ್ಲಿ ಮೂಢನಂಬಿಕೆಗಳಿಂದ ತುಂಬಿತ್ತು. ಸತಿ ಪದ್ಧತಿ, ಬಾಲ್ಯ ವಿವಾಹ, ಜಾತಿ ತಾರತಮ್ಯ, ನರಬಲಿ, ಬಲವಂತದ ವಿವಾಹ, ವರದಕ್ಷಿಣೆ ಪದ್ಧತಿ, ಬಂಧಿತ ದುಡಿಮೆ, ಮಾನವ ಕಳ್ಳಸಾಗಾಣಿಕೆ ಹೀಗೆ ಸಾವಿರಾರು ಕೆಟ್ಟ ಪದ್ಧತಿಗಳನ್ನೊಳಗೊಂಡು ದಶಕಗಳ ಹಿಂದೆ ನಮ್ಮ ದೇಶದ ಜನರು ಅವಿವೇಕಿಗಳ ಹಾಗೆ ವರ್ತಿಸುತ್ತಿದ್ದರು. ಆದರೆ ಇವೆಲ್ಲ ಹೇಗೆ ಬದಲಾಯಿತು ಎಂದು ನೋಡುವುದಾದರೆ, ಈ ಪರಿಸ್ಥಿತಿಯನ್ನು ಬದಲಾಯಿಸಲು ಯೇಸುಕ್ರಿಸ್ತನ ಪ್ರೀತಿಯ ಮೂಲಕ ಈ ಮೂಢನಂಬಿಕೆಗಳನ್ನೆಲ್ಲ ಹೊಡೆದು ಹಾಕಲು ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬಂದರು. ಮಿಷನರಿಗಳು ಎಂದರೆ ಬ್ರಿಟಿಷರಲ್ಲ. ಬ್ರಿಟಿಷರು ವ್ಯಾಪಾರಕ್ಕಾಗಿ ಬಂದರು. ಕೊನೆಗೆ ನಮ್ಮನ್ನು ಗುಲಾಮರನ್ನಾಗಿಸಿ ನಮ್ಮ ಆಸ್ತಿಗಳನ್ನೆಲ್ಲ ದರೋಡೆ ಮಾಡಿಕೊಂಡು ಹೋದರು. ಬ್ರಿಟಿಷರು ಬೇರೆ, ಮಿಷನರಿಗಳು ಬೇರೆ. ಮಿಷನರಿಗಳು ನಮ್ಮನ್ನು ಅಡಿಯಾಳಾಗಿಸಲು ಬರಲಿಲ್ಲ, ನಮ್ಮನ್ನು ಬಿಡಿಸಲು ಬಂದರು ಪ್ರಿಯರೇ. ಪಾಪದಿಂದ, ಮೂಢನಂಬಿಕೆಗಳಿಂದ ಬಿಡಿಸಲು ಬಂದರು. ಅವರ ಆಸ್ತಿಗಳನ್ನು ಬಿತ್ತಲು ಬಂದರು. ಅಷ್ಟೇ ಅಲ್ಲ, ಎಷ್ಟೋ ಮಂದಿ ಮಿಷನರಿಗಳು ನಾವು ಚೆನ್ನಾಗಿರಬೇಕೆಂದು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಮೃಗಗಳ ಹಾಗೆ ಇದ್ದ ನಮ್ಮನ್ನು ಮನುಷ್ಯರಾಗಿ ಮಾರ್ಪಡಿಸಲು ಕಷ್ಟಪಟ್ಟು ಬಹಳಷ್ಟು ಶಾಲೆಗಳನ್ನು, ಕಾಲೇಜುಗಳನ್ನು, ಆಸ್ಪತ್ರೆಗಳನ್ನು, ಫ್ಯಾಕ್ಟರಿಗಳನ್ನು, ಹೀಗೆ ಅನೇಕ ಸಂಸ್ಥೆಗಳನ್ನು ಆರಂಭಿಸಿದರು. ಇವರ ಕೊಡುಗೆಗಳಿಂದಲೇ ಇಂದು ನಾವು ಸಹೋದರತ್ವದಿಂದ, ಸಹಬಾಳ್ವೆಯಿಂದ ಯಾವ ಧರ್ಮದ ಮದುವೆಯಾದರೂ, ಅಂತ್ಯಕ್ರಿಯೆಯಾದರೂ ಅದರಲ್ಲಿ ಪಾಲ್ಗೊಂಡು ಒಗ್ಗಟ್ಟಿನಿಂದ ಸಂತೋಷವಾಗಿ ಜೀವಿಸುತ್ತಿದ್ದೇವೆ. ಆದರೂ ಕೆಲವರು ಇನ್ನೂ ಮೃಗಗಳ ಹಾಗೆ ವರ್ತಿಸುತ್ತಾ ಬದಲಾಗದೇ ಇದ್ದಾರೆ ಎಂಬುದು ಕಿವಿಗೆ ಬಿದ್ದಾಗ ಬಹಳ ಬೇಸರವಾಗುತ್ತದೆ. ಅವರು ಸಹ ಸ್ವಲ್ಪ ಕಾಲದ ನಂತರ ಬದಲಾಗುತ್ತಾರೆ ಎಂಬ ನಿರೀಕ್ಷೆಯೊಂದಿಗೆ ಅವರಿಗಾಗಿ ಪ್ರಾರ್ಥಿಸುತ್ತಾ ಇರೋಣ. ಹೀಗೆ ಭಾರತಕ್ಕೆ ಬಂದ ಮಿಷನರಿಗಳಲ್ಲಿ ಆಧುನಿಕ ಮಿಷನ್ನ ಪಿತಾಮಹ ಎಂದು ಕರೆಯಲಾಗುವ ಸೆರಾಂಪುರ್ ಯೂನಿವರ್ಸಿಟಿಯ ಸ್ಥಾಪಕರು, ಸತಿ ಪದ್ಧತಿಯನ್ನು ತೊಲಗಿಸಲು ಕಷ್ಟಪಟ್ಟವರು, ಪ್ರಖ್ಯಾತ ಬೈಬಲ್ ಟ್ರಾನ್ಸ್ಲೇಟರ್, ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸಿದವರು, ಬೆಂಗಾಲಿ ಭಾಷೆಗೆ ವ್ಯಾಕರಣದ ಕೊಡುಗೆ ನೀಡಿದವರು, ದ ಫಸ್ಟ್ ಬ್ಯಾಪ್ಟಿಸ್ಟ್ ಮಿಷನರಿ ವಿಲಿಯಂ ಕೇರಿ ಭಾರತದ ಮೇಲೆ ಅಪಾರವಾದ ಪ್ರೀತಿ ಇಟ್ಟು ದಾಸತ್ವದಿಂದ ಭಾರತದ ಜನರನ್ನು ಬಿಡಿಸಬೇಕೆಂಬ ಆಸೆಯಿಂದ ಕರ್ತನಾದ ಯೇಸುಕ್ರಿಸ್ತನ ಪ್ರೀತಿಯನ್ನು ತಿಳಿಸಬೇಕೆಂಬ ಆಶಯದೊಂದಿಗೆ ಕೋಲ್ಕತ್ತಾದ ಮಣ್ಣಿನ ಮೇಲೆ ಕಾಲಿಟ್ಟರು. ಆದರೆ ಇಂದಿನ ಕ್ರೈಸ್ತರಾದ ನಾವು ಎಷ್ಟರ ಮಟ್ಟಿಗೆ ಸೇವೆ ಮಾಡುತ್ತಿದ್ದೇವೆ? ಚರ್ಚ್ಗೆ ಹೋಗುತ್ತೇವೆ, ಪ್ರಾರ್ಥಿಸುತ್ತೇವೆ, ಹಾಗೆ ಎದ್ದು ಬರುತ್ತೇವೆ. ಯಾವತ್ತಾದರೂ ಪಕ್ಕದ ಮನೆಯವರಿಗೆ ಕ್ರಿಸ್ತನ ಪ್ರೀತಿಯನ್ನು ತಿಳಿಸಲು ಮುಂದಾಗಿದ್ದೇವಾ? ಪಕ್ಕದ ಹಳ್ಳಿಯಲ್ಲಿ ಕಾಲಿಟ್ಟಿದ್ದೇವಾ? ಇಲ್ಲ, ಕಷ್ಟಾನೇ. ಮತ್ತೆ ಕ್ರೈಸ್ತರಾಗಿ ಏನು ಮಾಡ್ತಿದ್ದೀರಾ ಎಂದು ಕೇಳಿದರೆ, ಕಾಣಿಕೆ ಹಾಕ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಹಾಡಾಡ್ತೀವಿ, ಮ್ಯೂಸಿಕ್ ಹಾಕ್ತೀವಿ, ಅದನ್ನು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಹತ್ತಿರ 7 ವರ್ಷ ಹಸಿವಿನಿಂದ, ನೋವಿನಿಂದ, ಹೋರಾಟದಿಂದ, ಕಣ್ಣೀರಿನಿಂದ, ಹಲವು ಪ್ರಶ್ನೆಗಳಿಂದ ಜೀವನವನ್ನು ಸಾಗಿಸಿದರು ವಿಲಿಯಂ ಕೇರಿ. ಅದರಲ್ಲೂ ಮಕ್ಕಳನ್ನು ಸಹ ತ್ಯಾಗ ಮಾಡಿದರು. ಯಾಕೆಂದರೆ ವಾತಾವರಣವು ಒಪ್ಪಲಿಲ್ಲ, ಪರಿಸ್ಥಿತಿಯು ಸರಿ ಇರಲಿಲ್ಲ. ಮಗನ ಸಾವನ್ನು ಸಹಿಸಲಾರದೆ ಅವರ ಹೆಂಡತಿಯು ಮಾನಸಿಕವಾಗಿ ಅಸ್ವಸ್ಥಳಾದಳು. ಆದರೂ ಸಹ ವಿಲಿಯಂ ಕೇರಿ ನಂಬಿಕೆಯನ್ನು ಬಿಟ್ಟುಕೊಡಲಿಲ್ಲ. ದೈವಿಕ ಕರೆಯಿಂದ ಹಿಂಜರಿಯಲಿಲ್ಲ. ದೇವರನ್ನು ಪ್ರಶ್ನಿಸಲೂ ಇಲ್ಲ, ಆತನ ಮೇಲೆ ಕೋಪಗೊಳ್ಳಲೂ ಇಲ್ಲ. ಆದರೆ ಇಂದು ನಮಗೆ ಒಂದು ಚಿಕ್ಕ ಆಕ್ಸಿಡೆಂಟ್ ಅಥವಾ ನಮಗೆ ವಿರೋಧವಾಗಿ ಏನಾದರೂ ನಡೆದರೆ, ದೇವರೇ, ನನಗೆ ಮಾತ್ರ ಯಾಕೆ ಈ ಕಷ್ಟ? ನಮ್ಮ ಕಷ್ಟ ನಿನಗೆ ಕಾಣಿಸ್ತಿಲ್ವಾ? ಹೀಗೆ ಹಾಗೆ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿ ನಂಬಿಕೆ ಕಳೆದುಕೊಂಡು ಕೊನೆಗೆ ಚಿಂತಿಸುತ್ತಾ ಕುಗ್ಗಿ ಹೋಗುತ್ತೇವೆ. ಆದರೆ ವಿಲಿಯಂ ಕೇರಿಯವರು ಹಾಗೆ ಕುಗ್ಗಿ ಹೋಗಲಿಲ್ಲ ಪ್ರಿಯರೇ. ಏನೇ ಕಷ್ಟ ಬಂದರೂ ಸರಿ, ಏನೇ ನಷ್ಟವಾದರೂ ಸರಿ,
ನನಗಾಗಿ ಪ್ರಾಣ ಕೊಟ್ಟ ಯೇಸು ಕ್ರಿಸ್ತನಿಗಾಗಿ ಜೀವಿಸುತ್ತೇನೆ ಎಂಬ ಬಲವಾದ ನಂಬಿಕೆಯಲ್ಲಿದ್ದರು. ಈ 7 ವರ್ಷ ಅವರು ಬಿತ್ತಿದ್ದ ವಾಕ್ಯವೆಂಬ ಬೀಜಗಳಲ್ಲಿ ಒಂದು ಬೀಜ ಚಿಗುರೊಡೆಯಿತು. ಹೌದು, ಕೃಷ್ಣ ಪಾಲ್ ಎಂಬ ಮೊದಲ ವ್ಯಕ್ತಿ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿದನು. ಭಾರತೀಯ ಸ್ಥಳೀಯ ಭಾಷೆಗಳಲ್ಲಿ ವಿಲಿಯಂರವರು ಸತ್ಯವೇದವನ್ನು ಭಾಷಾಂತರ ಮಾಡಿದ್ದಾರೆ. ಕನ್ನಡದಲ್ಲಿ ಭಾಷಾಂತರ ಮಾಡುವ ಮುನ್ನ ಮೊಟ್ಟ ಮೊದಲ ಬಾರಿಗೆ ಬೆಂಗಾಲಿ ಭಾಷೆಯಲ್ಲಿ ಸತ್ಯವೇದವನ್ನು ಭಾಷಾಂತರ ಮಾಡಿದರು. ಹಾಗೆ ಹಿಂದಿ, ಸಂಸ್ಕೃತ ಮೊದಲಾದ 20 ಭಾಷೆಗಳಲ್ಲಿ ಹಳೆಯ ಒಡಂಬಡಿಕೆಯನ್ನು, 40 ಭಾಷೆಗಳಲ್ಲಿ ಹೊಸ ಒಡಂಬಡಿಕೆಯನ್ನು ಭಾಷಾಂತರಿಸಲು ಕಾರಣರಾದರು. ಇಂದು ನಮ್ಮಲ್ಲಿ ಅನೇಕರು ಸತ್ಯವೇದವನ್ನು ಓದುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ. ಆದರೆ ಪ್ರಿಯರೇ, ಇಂದು ನಮ್ಮ ಕೈಯಲ್ಲಿರುವ ಬೈಬಲ್ ಅದೆಷ್ಟೋ ಮಿಷನರಿಗಳ ಕಣ್ಣೀರು ಮತ್ತು ರಕ್ತದ ಕೊಡುಗೆ. ವಿಲಿಯಂ ಕೇರಿಯವರು ಸತಿ ಪದ್ಧತಿಯನ್ನು ವಿರೋಧಿಸಿ ರಾಜಾರಾಮ್ ಮೋಹನ್ ರಾಯ್ರವರೊಂದಿಗೆ ಸೇರಿ ಹೋರಾಡಿದರು. ಅನೇಕ ಮೂಢನಂಬಿಕೆಗಳನ್ನು, ನರಬಲಿಯನ್ನು, ಕುಷ್ಠರೋಗಿಗಳನ್ನು ಕೊಲ್ಲುವುದನ್ನು ತಡೆಗಟ್ಟಲು ಶ್ರಮಿಸಿದರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅನೇಕ ಶಾಲೆಗಳನ್ನು ತೆರೆದರು. ಅನೇಕ ಭಾಷೆಗಳಲ್ಲಿ, ಮುಖ್ಯವಾಗಿ ಸಂಸ್ಕೃತದಲ್ಲಿ ಅನೇಕ ಕಾಲೇಜುಗಳಲ್ಲಿ ಪಾಠ ಮಾಡಿದರು. ಹಲವಾರು ಯೂನಿವರ್ಸಿಟಿಗಳನ್ನು ತೆರೆದರು. ಅದರಲ್ಲಿ ಒಂದು ಈ ಸೆರಾಂಪುರ್ ಯೂನಿವರ್ಸಿಟಿ. ಅಷ್ಟೇ ಅಲ್ಲ, ನಾವು ಈಗ ಉಪಯೋಗಿಸುತ್ತಿರುವ ಕಾಫಿ, ಹತ್ತಿ ಹೀಗೆ ಅನೇಕ ಬೆಳೆಗಳನ್ನು ಭಾರತಕ್ಕೆ ಪರಿಚಯಿಸಿಕೊಟ್ಟರು. ಹೈನುಗಾರಿಕೆಯಲ್ಲಿ, ಕೃಷಿಯಲ್ಲಿ ಇವರ ಪಾತ್ರ ದೊಡ್ಡದು. ಇನ್ನು ಇವರ ಸಮಾಚಾರ್ ದರ್ಪಣ್ ಎಂಬ ಬೆಂಗಾಲಿ ಪತ್ರಿಕೆಯು ಭಾರತೀಯ ಪತ್ರಿಕೋದ್ಯಮದ ಅಭಿವೃದ್ಧಿಗೆ ಪ್ರೇರಣೆ ನೀಡಿತು. ಭಾರತದ 5ಕ್ಕಿಂತ ಹೆಚ್ಚು ಭಾಷೆಗಳ ವ್ಯಾಕರಣ ಮತ್ತು ಶಬ್ದಕೋಶದ ರಚನೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಸೇವಿಂಗ್ಸ್ ಬ್ಯಾಂಕನ್ನು ಪ್ರಪ್ರಥಮ ಬಾರಿಗೆ ಭಾರತಕ್ಕೆ ಪರಿಚಯಿಸಿಕೊಟ್ಟರು. ನಮ್ಮ ದೇಶಕ್ಕೆ ಇಷ್ಟೆಲ್ಲ ಕೊಡುಗೆಗಳನ್ನು ನೀಡಿ ಭಾರತದಲ್ಲಿ 41 ವರ್ಷಗಳ ಕಾಲ ಜೀವಿಸಿದ ವಿಲಿಯಂ ಕೇರಿ ಒಂದು ದಿನವೂ ತನ್ನ ತಾಯ್ನಾಡಾದ ಇಂಗ್ಲೆಂಡ್ಗೆ ಹಿಂತಿರುಗಲಿಲ್ಲ. ತಾನು ಬದುಕಿದ ದಿನವೆಲ್ಲ ಭಾರತ ದೇಶದ ಮಣ್ಣಿನ ಮಕ್ಕಳ ಒಳಿತಿಗಾಗಿ ಮತ್ತು ದೇವರ ಸೇವೆಗಾಗಿಯೇ ಬದುಕಿ 1834 ಜೂನ್ 9ರಂದು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಅವರು ಪ್ರೀತಿಸಿದ ಭಾರತದಲ್ಲಿಯೇ ಹೂಣಲ್ಪಟ್ಟರು. ಅವರ ಸೇವೆಯ ಫಲಗಳನ್ನು ಇಂದಿಗೂ ನಾವು ನೋಡುತ್ತಿದ್ದೇವೆ. ನಾವು ಸಹ ದೇವರ ಸೇವೆಯಲ್ಲಿ ಪಾಲ್ಗೊಂಡು ದೇವರಿಗಾಗಿ ಜೀವಿಸಿ ಇತರರಿಗೆ ಉಪಯೋಗಕಾರಿಗಳಾಗಿ ಜೀವಿಸೋಣ. ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಆಮೆನ್.